ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ವಿಶೇಷ ಅಂದರೆ ನಾವು ಮದರ್ಸ್ ಡೇಯನ್ನು ಸೆಲೆಬ್ರೇಷನ್ ಮಾಡಿದ್ವಿ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಮದರ್ಸ್ ಡೇ ಸೆಲೆಬ್ರೇಷನ್ ವ್ಲಾಗು ತುಂಬಾ ಲೇಟಾಗಿ ಬರ್ತಾ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಇದನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡಿತು ಅಂದರೆ ಅದು ಇದು ಕೆಲಸದಲ್ಲಿ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಶೂಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ತೋರಿಸ್ಬೇಕು ನಿಮಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಫ್ರೆಂಡ್, ಮದರ್ಸ್ ಡೇ ದಿನ ನಾವು ಒಂದು 7-7:30 ಆಗಿತ್ತು. ಆರೋ ಲ್ಯಾಪ್ಟಾಪ್ನಲ್ಲಿ ಗೇಮ್ ಮತ್ತು ಆಡ್ತಾ ಇದ್ದ. ಅದಕ್ಕೆ ಅತ್ತೆ ಅವನಿಗೆ ಬಾ ಅಂತ ಹೇಳಿ ಕೇಕ್ ಅಥವಾ ಕಟ್ ಮಾಡೋದು ನಡಿ ಅಂತ ಹೇಳಿ ಅಂತ ಇದ್ದರು. ನಾನು ವಿಡಿಯೋ ಕ್ಯಾಮ್ರಾ ಹಿಡಿದಲ್ಲಿ ಬೇಡ ಬೇಡ ಅಂತ ಹೇಳಿ ಆರವನು ಅಂತ ಇದ್ದ. ಸೌಜುಗೊಂದು ತುಂಬಾ ಎಕ್ಸೈಟ್ಮೆಂಟ್ ಇದ್ದ. ಅವನಿಗಂತೂ ಯಾವಾಗ ಕೇಕ್ ಕಟ್ ಮಾಡೇನೋ ಅಂತ ಹೇಳಿ ಅಂತಲೇ ಇದ್ದ. ಇದು ಆ್ಯಕ್ಚುಲಿ ಅಕ್ಕ ಹೈದ್ರಾಬಾದ್ನಲ್ಲಿ ಶ್ವೇತಾಕರ್ನ್ ಅವರು ಅತ್ತಾಗಂತ ಹೇಳಿ ಆರ್ಡ್ರ್ ಮಾಡಿದ ಕೇಕು, ರೇನ್ಬೋ ಕೇಕ್ ಅಂತ ಹೇಳಿ ಆರ್ಡ್ರ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ರೇನ್ಬೋ ಕೇಕ್ ತಿಂದಿದ್ದು. ಇದು ತುಂಬಾ ಫ್ಲೇವರು ವಿತ್ ಡೆಕೋರೇಟಿವ್ ಆಗಿತ್ತು ಮತ್ತು ನೋಡಲಿಕ್ಕೂ ತುಂಬಾ ಸೂಪರ್ ಆಗಿತ್ತು. ಸೌಜುಗಂತೂ ಎಕ್ಸೈಟ್ಮೆಂಟ್ ತಡಿಲಿಕ್ಕೆ ಆಗ್ತಾ ಇದ್ದಿಲ್ಲ. ಯಾವಾಗ ಬಂದಿತ್ತಲ್ಲ ಫ್ರೆಂಡ್ಸ್ ಕೇಕು, ಅವಾಗ ನಾನು ಫ್ರಿಜ್ನಲ್ಲೇ ಇಟ್ಬಿಟ್ಟಿದ್ದೆ. ಸೌಜುಗೆ ತೋರಿಸಿದ್ದೇ ಇಲ್ಲ. ಒಂದು 4:30-5 ಗಂಟೆಗಂತೂ ಬಂದಿತ್ತು. ಅದನ್ನು ಸೌಜುಗೆ ಅವಾಗೇ ತೋರಿಸಿದ್ರೆ ಅವನು ಬಿಡ್ತಾನೆ ಇದ್ದಿದ್ದಿಲ್ಲ ಅಂತ ಹೇಳಿ ಅದರಲ್ಲೇ ನಾವು ಫ್ರಿಜ್ನಲ್ಲೇ ಇಟ್ಬಿಟ್ಟಿದ್ದೆ. ಇವಾಗ ನಾವು ಸೆಲೆಬ್ರೇಷನ್ ಮಾಡಬೇಕಂತ ಹೇಳಿ ಮಾಡ್ತಾ ಇರೋದು. ಮದರ್ಸ್ ಡೇ ಆ್ಯಸ್ ಎ ಮದರ್ ಅಂತ ಹೇಳಿ ನಾನು ಹೇಳ್ಕೊಳ್ಳೋದು ತುಂಬಾ ಇಷ್ಟಪಡ್ತೀನಿ. ಸೌಜುನ್ಗೆ ಒಂದು ಲಕ್ಕಿಯಸ್ಟ್ ಮಾಮ್ ಅಂತಲೇ ಹೇಳ್ತೀನಿ. ಸೌಜು ನನಗೆ ಮಗ ಆಗಿ ಹುಟ್ಟಿದ್ದು. ಅವನಿಗೂ ತುಂಬಾ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಕೇಕ್ ಅದು ಕಟ್ ಅವನು ಬರ್ತಡೇ ಕೇಕ್ ಅಂತ ಹೇಳಿ ಅನ್ಕೋತಾ ಇದ್ದ. ಅಂದರೆ ಅವ್ನ ಬರ್ತಡೇ ಅದು ಯಾವಾಗಲೂ ನಾವು ಯೂಶ್ವಲಾಗಿ ಬರ್ತಡೇ ಇದ್ದಾಗ ಸೆಲೆಬ್ರೇಷನ್ ಮಾಡ್ತೇವೆ. ಮದರ್ಸ್ ಡೇ ಅಂತ ಹೇಳಿ ಅವ್ನಿಗಿನ್ನೂ ಅಷ್ಟು ತಿಳುವಳಿಕೆ ಇಲ್ಲ. ನೆಕ್ಸ್ಟ್ ತಿಳುವಳಿಕೆ ಬಂದಮೇಲೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ಇವಾಗ ಅಕ್ಕ ಅತ್ತೆಗೆ ಆ್ಯಸ್ ಎ ಅಂದರೆ ಮಗಳಾಗಿ ಕಳಿಸಿದ್ರು. ನನಗೂ ಸೌಜುನು ಹಾಗೆ ಕಳಿಸ್ತಾನೋ, ನೆಕ್ಸ್ಟ್ ಅವನು ಎಲ್ಲಿ ಬೇರೆ ಕಡೆ ಇದ್ದಾಗ ನನಗೆ ಹಾಗೆ ಒಂದು ಇಮ್ಯಾಜಿನೇಷನ್ಗೆ ನಾನು ಹೋಗಿ ಬಂದೆ ಅವತ್ತು. ಸೌಜು ಇವಾಗ ಸಣ್ಣವನಿದ್ದಾನಲ್ಲ ಫ್ರೆಂಡ್ಸ್, ಅವನಿಗೂ ಏನೂ ತಿಳಿಯೋದಿಲ್ಲ. ಬಟ್ ಇವಾಗ ಕೇಕ್ ಕಟ್ ಮಾಡಬೇಕಂತ ಹೇಳಿದ್ವಲ್ಲ ಫ್ರೆಂಡ್ಸ್, ಅದರಲ್ಲಿ ಕ್ಯಾಂಡಲ್ಸ್ ಬಂದಿದ್ದು. ಆ ಕ್ಯಾಂಡಲ್ಸ್ದು ವಿಶೇಷ ಅಂತಂತಂದರೆ ಎಲ್ಲ ಸಾಮಾನ್ಯವಾಗಿ ಕ್ಯಾಂಡಲ್ಸ್ ಇರ್ತವೆ. ಬಟ್ ಈ ಕ್ಯಾಂಡಲ್ಸ್ ವಿಶೇಷ ಅಂದರೆ ನನಗನ್ಸಿದ್ದು, ನಾವು ಯಾವಾಗ ಹತ್ತಿಸಿ ಅದನ್ನು ಊದಿದಾಗ ಮತ್ತೆ ಬ್ಲೋ ಆಗ್ತಾಯಿದ್ದು, ಮತ್ತೆ ಅವು ಹತ್ಕೋತಾ ಇದ್ದು. ಅದೊಂಥರ ಕ್ಯಾಂಡಲ್ ವಿಶೇಷ ಅಂತ ಹೇಳ್ತೀನಿ. ಅದು ಹೇಗೆ ಹತ್ಕೋತಾಯಿದ್ದು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಸೌಜುಗಂದು ಯಾವ್ಯಾವ ಕಲರ್ಸ್ ಇವೆ ಅದನ್ನೆಲ್ಲನೂ ಎಕ್ಸೈಟ್ಮೆಂಟ್ ಇತ್ತು. ಅದನ್ನೆಲ್ಲ ತೆಳಗಡೆ ಒಂದು ವೈಟ್ ಕಲರ್ದು ನಾವು ಕೊಟ್ಟಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಥಾಟೂ ಇದೆ, ಮಾಮ್ ಯು ಆರ್ ಲೈಕ್ ಎ ಸ್ವೀಟ್ ಚಾಕ್ಲೇಟ್ ಕೇಕ್ ಅಂತ ಹೇಳಿ ಅದ್ರ ಮೇಲೆ ಬರೆದಿದ್ರು. ಇದನ್ನು ತುಂಬಾ ಇಷ್ಟ ಅನ್ನಿಸ್ತು ನನಗೆ. ಇದು ರೈನ್ಬೋ ಕೇಕ್ಗೂ ತುಂಬಾ ಸ್ಪೆಷಲ್. ಅಂದರೆ ನೋಡಲಿಕ್ಕೇನೋ ಸ್ವಲ್ಪ ಏನು ಇದು ಕಾಮನ್ ಹಿಂಗೆ ಅಂತರ ಅನಿಸಿದ್ರು, ಬಟ್ ಫ್ಲೇವರು ವಿತ್ ಅದ್ರದ್ದು ಟೇಸ್ಟ್ ಅದನ್ನು ತುಂಬಾ ನನಗೆ ಸೂಪರ್ ಅನ್ನಿಸ್ತು. ನೋಡಲಿಕ್ಕೂ ಸಖತ್ತಾಗಿತ್ತು. ರೈನ್ಬೋ ನಾನು ಅಂದ್ಕೊಂಡಿದ್ದೆ ಇದು ರೈನ್ಬೋ ಕೇಕಂದರೆ ಇಷ್ಟೇ ಹಿಂಗೆ ಅಂದರೆ ಕಲರ್ಸ್ ಅಥವಾ ಇದ್ದಿರ್ಬೋದು ಅಂತ ಅಂದ್ಕೊಂಡಿದ್ದು. ಅಂದರೆ ಯೂಶ್ವಲಾಗಿ ನಾವು ರೈನ್ಬೋ ಕೇಕ್ ಅಂತಂದರೆ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ. ಬಟ್ ನನಗೆ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾವು ಅವತ್ತು ನಮ್ಮ ಮನೆಯವ್ರಿಗೆ ವೇಟ್ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಕೆಲಸ ಆಯಿತು, ಆಫೀಸ್ ಕೆಲಸ. ಅವರು ಮುಗಿಸ್ಬೇಕಂತಂದರೆ ಲೇಟೇ ಆಯಿತು. ಅವ್ರಿಗೋಸ್ಕರ ನಾವೆಲ್ಲ ರೆಡಿಯಾಗಿ ಕೇಳ್ತೇವೆ. ಸೌಜುಗಂತೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು. ಅವನು ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿ ಸಾಂಗ್ನು ಹಾಡ್ತಾ ಇದ್ದ. ವಿಶೂ ಮಾಡ್ತಾನೆ, ಯಾರು ಬರ್ತಡೇ ಇದೆ ಅಂತ ಹೇಳಿ ನಾವು ಕಾಡಿಸ್ತಾ ಇದ್ವಿ. ಅವನಿಗಂತೂ ಕೇಕ್ ನೋಡಿದ್ರೆ ಎಕ್ಸೈಟ್ಮೆಂಟು, ಯಾವಾಗ ಕಟ್ ಮಾಡಿ ತಿಂದೇನು ಅಂತ ಹೇಳಿ ಅಂತಿದ್ದಾನೆ. ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ಕೆಲಸ ಇತ್ತಲ್ಲ, ಅವರು ಬರ್ತಾನೆ ಇದ್ದಿದ್ದಿಲ್ಲ. ನಾವು ವೇಟ್ ಮಾಡಿ ಸಾಕಾಗಿಬಿಟ್ಟಿತ್ತು. ಇದಾದಮೇಲೆ ನಾವು ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಅದು ತಿನ್ನಬೇಕಂತ ಹೇಳಿ
ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ, ಯಾಕಂದರೆ ತುಂಬಾ ಲೇಟ್ ಆಗ್ಲಿಕ್ಕತ್ಬಿಟ್ಟಿತ್ತು. ಇದು ಮುಗಿಸಿದಾದ್ಮೇಲೆ ಅಡುಗೆ ಇಟ್ಕೊಂಡಿದ್ವಿ ಆ್ಯಕ್ಚುಲಿ. ಅದಕ್ಕೆ ನಮ್ಮ ಮನೆಯವರು ಏನೂ ಬೇಡ, ಸ್ನ್ಯಾಕ್ಸ್ ಅಂತೂ ನಾನು ಹೊರಗಿಂದ ತರ್ತೀನಿ ಅಂತ ಹೇಳಿದರು. ಅದಾದಮೇಲೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು. ಯಾಕಂತಂದರೆ ಹೆಣ್ಮಕ್ಳಿಗೆ ಹಾಗೆ ಇರುತ್ತೆ, ಆ್ಯಸ್ ಎ ಮದರ್ಸ್ ಡೇ ಇರಲಿ, ಏನೋ ಬರ್ತಡೇ ಇರಲಿ, ವಿಶೇಷ ಇರಲಿ, ನಾವು ನೆಕ್ಸ್ಟು ವಿಚಾರ ಮಾಡೋದು ಅಂತಂತಂದರೆ ಇದೆಲ್ಲ ಮುಗಿದ ವೈಂಡ್ ಅಪ್ ಮಾಡಿದ್ಮೇಲೆ ನಾವು ಅಡುಗೆ ಏನು ಮಾಡೋದು, ಈ ಥರನೇ ವಿಚಾರ ಮಾಡೋದು ಪ್ರತಿಯೊಬ್ಬ ಸಾಮಾನ್ಯ ಹೆಣ್ಮಕ್ಳಿಗೆ ಇದೇ ಇರುತ್ತೆ. ಅದೇ ರೀತಿ ನಾವು ಹತ್ತು ಹಾಗೆ ಯೋಚನೆ ಮಾಡ್ತಿದ್ವಿ. ಜಲ್ದಿ ಮುಗಿಸಿದಾದ್ಮೇಲೆ ಅಡುಗೆ ಕಡೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಯಾವಾಗ ಆ ಥರ ಅಂದರು. ಯಾಕಂದರೆ ಆ್ಯಸ್ ಎ ಮದರ್ ನೀವು ಒಂದು ದಿನ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ ನಮಗೂ ಸಪೋರ್ಟ್ ಮಾಡಿದರು. ನಮಗೂ ತುಂಬಾ ಒಂಥರ ಇದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಫೋಟೋಶೂಟ್ ಅಥವಾ ಆದಮೇಲೆ ತುಂಬಾ ಟಯರ್ಡ್ ಥರ ಅನಿಸಿರುತ್ತೆ. ಹೊರಗಿನ ನಮಗೂ ಯಾರಾದರೂ ಹೀಗೆ ಮಾಡಿಕೊಟ್ರೆ ನಮಗೂ ಕೂತ್ಕೊಂಡು ತಿನ್ನಬೇಕಂತ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆ ಥರ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಮನೆಯವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ನಾನೆಲ್ಲ ಹೊರಗಿಂದ ಆರ್ಡ್ರ್ ಮಾಡ್ತೀನಿ ಅಂತಂದರೆ ನಾವು ಜಾಸ್ತಿ ಒಂದು ಸ್ವಲ್ಪ ಅವ್ರಿಗೆ ವೇಟ್ ಮಾಡೋದು ಹಾಗೆ ಹೀಗೆಲ್ಲ ನಮ್ಮ ಫೋಟೋಶೂಟ್ ಅದು ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರೂ ಜಾಯಿನ್ ಆಗ್ತೀನಿ, ನೀವು ಕಟ್ ಮಾಡಿ ಅಂತ ಹೇಳ್ತಿದ್ರು. ಇಲ್ಲ, ನೀವು ಬಂದಮೇಲೆ ನಾವು ಕಟ್ ಮಾಡೋದು ಅಂತ ಹೇಳಿ ಅಂತಿದ್ರು. ಹೀಗೆ ಇರುತ್ತಲ್ಲ ಫ್ರೆಂಡ್ಸ್, ಅವ್ರದ್ದು ನಮ್ಮ ಆಫೀಸ್ ಕೆಲಸನ ಒಂದು ಟೈಮಿಂಗ್ ಅಂದ್ಕೊಂಡಿರ್ತೇವೆ, ಬಟ್ ಅವ್ರದ್ದು ಎಕ್ಸ್ಟೆಂಡ್ ಆಗಿದ್ದಾದಮೇಲೆ ನಮಗೊಂದು ಸ್ವಲ್ಪ ಬೋರೂ ಆಗ್ತಾಯಿತ್ತು. ಆರವ್ಗೂ ಒಂದು ಸ್ವಲ್ಪ ಕೆಳಗಡೆ ಆಟ ಆಡ್ಲಿಕ್ಕೂ ಹೋಗೋದಿತ್ತು. ಆ್ಯಕ್ಚುಲಿ ಆರವ್ ಒಂದು ಸ್ವಲ್ಪ 8:30 ಆಟ ಆಡಲಿಕ್ಕೆ ಕೆಳಗಡೆ ಹೋಗ್ತಾ ಇರ್ತಾನೆ. ಟೈಮೂ ಆಗ್ತಾಯಿತ್ತು. ಜಲ್ದಿನೇ ಹಚ್ಚೋಣ ಅಂತ ಹೇಳಿ ಅವನು ಕೇಕ್ ಹಚ್ಚಲಿಕ್ಕೆ ಮ್ಯಾಚ್ ಬಾಕ್ಸ್ ಅದು ಎಲ್ಲ ತೊಗೊಂಬಂದ. ಇವಾಗ ನೋಡಿ ಫ್ರೆಂಡ್ಸ್, ಆರವ್ ಅದನ್ನು ಹಚ್ಲಿಕ್ಕತ್ತಿದ್ದಾನೆ. ಈ ಥರ ಎಲ್ಲನೂ ನಾವು ಅವತ್ತು ಹಚ್ಚಿದ್ವಿ. ನಮ್ಮ ಮನೆಯವರು ಆಮೇಲೆ ಬಂದು ಜಾಯಿನ್ ಆದರು. ಇವಾಗ ನಮ್ಮ ಹತ್ರ ಕರೀತಾ ಇದ್ದಾರೆ, ನಮ್ಮ ಮನೆಯವರು ಬಂದು ಆಮೇಲೆ ಜಾಯಿನ್ ಆದರು. ಎಷ್ಟು ಕಲರ್ಫುಲ್ಲಾಗಿ ನಾವು ಒಂಥರ ಮಂದಿ ಎಲ್ಲನೂ ಈ ಥರ ಸೆಲಿಬ್ರೇಷನ್ ಮಾಡೋದು ನಮಗೆ ತುಂಬಾ ಇಷ್ಟ ಅನಿಸುತ್ತೆ. ಯಾವುದೇ ಒಂದು ಸೆಲಿಬ್ರೇಷನ್ನಲ್ಲಿ ಪೂರ್ವಕವಾಗಿ ನಾವು ಏನಾದರೂ ಮಾಡಿದರೆ ತುಂಬಾ ಖುಷಿ ಅನ್ನಿಸುತ್ತೆ. ಅವತ್ತೂ ನಮಗೆ ತುಂಬಾ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ರೂ ಕರೆ ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿ ನಂಗೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಏನೋ ಎಕ್ಸೈಟ್ಮೆಂಟ್. ಸೌಜು ನಾನು ಅವತ್ತು ಪಿಂಕ್ ಕಲರ್ದು ಇಟ್ಕೊಂಡಿದ್ವಿ. ಲೇಡೀಸ್ ಯಾವಾಗಲೂ ಪಿಂಕ್ ಕಲರ್ ಇಷ್ಟಪಡ್ತಾರಲ್ಲ, ಹಾಗೆ ಅಂತ ನಮ್ಮ ಮನೆಯವರು ಕಾಡಿಸ್ತಾಯಿದ್ರು, ಇವನಿಗೂ ಪಿಂಕ್ ಹಾಕಿಬಿಟ್ಟಿದ್ದೇನೋ ಅಂತ ಹೇಳಿ. ಆಮೇಲೆ ಶ್ವೇತಕ್ಕನೂ ವಿಡಿಯೋ ಕಾಲ್ದಲ್ಲಿ ಜಾಯ್ನ್ ಆಗಿದ್ದರು. ಅವರೂ ನೋಡ್ತಾಯಿದ್ರು ನಾವು ಹೇಗೆ ಸೆಲಿಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆರವ್ನು ತುಂಬ ಎಕ್ಸೈಟ್ಮೆಂಟ್ ಇದ್ದ, ಯಾವಾಗ ಇದನ್ನು ಮುಗಿಸಿ ಕೆಳಗಡೆ ಆಟಕ್ಕೆ ಹೋಗಬೇಕು ಅಂತ ಹೇಳಿ ಅಂತ ಇದ್ದ. ಯಾಕಂದರೆ ಅವನು ಫಿಸಿಕಲಾಗಿ ಒಂದು ಸ್ವಲ್ಪ ಆಟಕ್ಕೆ ಹೋಗಬೇಕು ಅಂತ ಅಕ್ಕ ಮತ್ತು ಅವನಿಗೆ ಹೇಳಿದ್ರು. ಆ್ಯಕ್ಚುಲಿ ಸ್ಕ್ರೀನ್ ಟೈಮ್ ಅಂತೂ ಜಾಸ್ತಿ ಮಾಡಬೇಡ ಅಂತ ಹೇಳಿ ಅವನಿಗೆ ಊರಲ್ಲಿ ಹೇಳಿ ಕಳಿಸಿದ್ರಿಂದ ಅವನಿಗೂ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮೊದಲಿಂದಲೂ ಪರಿಚಯ ಇದ್ದರು. ಈಗ ಅವ್ರಿಗೆ 8:30 ಆಯ್ತು ಅಂತಂತಂದರೆ ಬಂದುಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ಕರೀಲಿಕ್ಕೆ ಅಂತ ಇದ್ದ ಅವನು. ಆ್ಯಕ್ಚುಲಿ ಎಲ್ಲರೂ ಸುಟ್ಟಿಗೆಲ್ಲ ಒಂದು ಸ್ವಲ್ಪ ಬಿಸಿಲಿರುತ್ತೆ ಹಾಗೆ ಹೀಗಂತ ಬಿಟ್ಟಿರೋದಿಲ್ಲ, ರಾತ್ರಿಯೇ ಆಡ್ತಾರೆ ಫ್ರೆಂಡ್ಸ್ ಅವರು. ನಾನು ರಾತ್ರಿ ಹೊತ್ತು ಬೇಡ ಅಂತ ಇರ್ತೀನಿ. ಆದರೆ ಅವ್ರ ಫ್ರೆಂಡ್ಸ್ ಹೊತ್ತು ಎಲ್ಲ ಬರೋರೆಲ್ಲ ರಾತ್ರಿಯೇ ಇದ್ದಾಗ ಆರವ್ನು ಅವ್ರ ಜೊತೆನೇ ಆಟ ಆಡಲಿಕ್ಕೆ ಹೋಗಿರ್ತಾನೆ. ಹಗಲತ್ತು ಅವ್ರಿಗೂ ಒಂದು ಸ್ವಲ್ಪ ವರ್ಕು ಮತ್ತು ವಾಪಸ್ಸು ಅಭ್ಯಾಸ ಹಾಗೆ ಹೀಗೆ ಇರೋದ್ರಿಂದ ಅವರು ಬರ್ತಾಯಿಲ್ಲ ಅಂತ ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಊದ್ತಾ ಇದ್ದೀವಿ. ಮದರ್ಸ್ ಡೇ ಈ ಥರ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಈಗ ಅತ್ತೆ ತೆಗಿತಾರೆ ಅಂದ್ರೂ ಅದು ವಾಪಸ್ಸು ಹತ್ಕೋತಾ ಇವೆ ನೋಡಿ ಫ್ರೆಂಡ್ಸ್. ಮತ್ತು ನಾವು ಎಷ್ಟೇ ಓದಿದ್ರು ಮತ್ತೆ ಹತ್ಕೋತಾನೆ ಇದ್ದಿದ್ದು. ಒಂಥರ ನನಗೆ ವಿಚಿತ್ರ ಅನ್ನಿಸ್ತಾ ಇತ್ತು. ಈ ಥರ ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ಅಕ್ಕ ಹೇಳಿದರು, ಇಲ್ಲ ಅದು ನೀವು ಎಷ್ಟು ಊದಿದಾದ್ಮೇಲೆ ಮತ್ತೆ ವಾಪಸ್ಸು ಲೈಟ್ ಹತ್ತುತ್ತೆ ಅಂತ ಹೇಳಿದರು. ಒಂಥರ ನನಗೆ ಡಿಫ್ರೆಂಟ್ ಥರ ಅನ್ನಿಸ್ತು ಅವತ್ತು. ಸೌಜು ನೋಡಿ ಫ್ರೆಂಡ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಕೇಕ್ ಕಟ್ ಮಾಡಲಿಕ್ಕೆ. ಅತ್ತ ಕೈ ಹಿಡಿ ತಾನೇ ಕಟ್ ಮಾಡಿ ಅಂತ ಇದ್ದ. ನಾವು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಬೇಕಂತ ಹೇಳಿ ಫೋಟೋ ಶೂಟ್ನು ಮಾಡ್ಕೋತಾ ಇದ್ವಿ. ಬಟ್ ಅವ್ನಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂತಂದರೆ ಕೇಕ್ ಯಾವಾಗ ಕಟ್ ಮಾಡೇನು ತಿಂದೇನು ಅಂತ ಹೇಳಿ ಅಂತ ಇದ್ದೆ. ಸಣ್ಣ ಮಕ್ಕಳಿಗೆ ಯಾವಾಗಲೂ ಹೀಗೆ ಇರ್ತದಲ್ಲ ಫ್ರೆಂಡ್ಸ್, ಅಂದರೆ ಕೇಕ್ ನೋಡಿದ್ರೂ ಯಾವಾಗ ಕಟ್ ಮಾಡಿ ತಿಂದೇನು ಅಂತ ಹೇಳಿ ಅನ್ನಿಸ್ತಾ ಇದೆ. ನಮಗಾದರೂ ಹಾಗೆ ಇರ್ತದೆ. ಕೇಕ್ ಕಟ್ ಮಾಡೋದನ್ನು ತುಂಬ ಖುಷಿ ಅನಿಸುತ್ತೆ. ಇವಾಗಲಾದ್ರೂ ಹಾಗೆ ಎಕ್ಸೈಟ್ಮೆಂಟ್ ಇರೋದು ಕೇಕ್ ನೋಡಿದ ಆದಮೇಲೂ. ಅದೊಂಥರ ಏನೋ ಖುಷಿ ಆಗ್ತಾಯಿತ್ತು. ಕೇಕ್ ಕಟ್ ಮಾಡಿ ನಾವು ಅವತ್ತು ಈ ಥರ ಮದರ್ಸ್ ಡೇನ ಸ್ಪೆಷಲ್ ಮಾಡ್ಕೊಂಡ್ವಿ. ನಮ್ಮದು ಮದರ್ಸ್ ಡೇ ಹೀಗೆಲ್ಲ ಸೆಲೆಬ್ರೇಷನ್ ಆಯಿತು ಅವತ್ತು.
ಆ್ಯಸ್ ಎ ಶ್ವೇತಕ್ಕ ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಅವ್ರಿಗೊಂದು ಎಷ್ಟು ಹೈದ್ರಾಬಾದ್ನಲ್ಲಿದ್ರೂ ಅತ್ತಾಗಂತ ಹೇಳಿ ಅಲ್ಲಿಂದನೇ ಕಳಿಸಿದ್ರು. ಒಂದು ಬ್ಯಾಗನ್ನು ಗಿಫ್ಟನ್ನು ಸಹ ಕಳಿಸಿದ್ರು. ಅವ್ರಿಗೆ ಒಂದು ಏನೋ ಎಕ್ಸೈಟ್ಮೆಂಟ್, ಅವರು ಇಲ್ಲೇ ಇದ್ದರೂ ಚಲೋ ಅನ್ನಿಸ್ತಾ ಇತ್ತು. ಆದರೆ ದೂರಿಂದನೇ ಅಲ್ಲಿ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಬಂದಿದ್ದಿಲ್ಲ. ಈಗ ನೆಕ್ಸ್ಟು ಪುನಾಕ್ಕೆ ಬರ್ತಾರೆ ಅಂತ ಅಂದಿದ್ದಾರೆ. ಯಾವಾಗ ಬರ್ತಾರಲ್ಲ ಅವ್ರನ್ನೂ ನಾನು ನಿಮಗೆ ನನ್ನ ವ್ಲಾಗ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅವರು ಇದ್ರೂ ತುಂಬ ಚೆನ್ನಾಗಿರ್ತೈತೆ ಅಂತ ಹೇಳಿ ಅನ್ನಿಸ್ತು ಅವತ್ತು. ಎಲ್ಲರೂ ನಾವು ಖುಷಿಯಿಂದ ಆಚರಿಸ್ತು. ಅವರು ಒಬ್ಬರು ಮಿಸ್ ಆದರು ಅಂತ ಹೇಳಿ ನನಗೆ ಅನ್ನಿಸ್ತು. ಅಂದರೆ ಅವ್ರು ವೀಡಿಯೋ ಕಾಲ್ನಲ್ಲಿ ಜಾಯಿನ್ ಆಗಿದ್ದರು. ಅವರವನು ತುಂಬಾ ಎಕ್ಸೈಟ್ಮೆಂಟ್ ಇದ್ದ ರೇನ್ಬೋ ಕೇಕ್ ತೋರಿಸ್ಲಿಕ್ಕೂ. ನನಗೂ ತುಂಬಾ ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ರೇನ್ಬೋ ಕೇಕನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಲ್ರೆಡಿ ಎಲ್ಲರೂ ನೋಡಿರಬಹುದು, ಬಟ್ ನನಗೆ ಇದು ಫಸ್ಟ್ ಟೈಮ್ ಅಂತ ಹೇಳಿ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ತು. ಕೇಕ್ನು ತುಂಬಾ ಸಖತ್ತಾಗಿತ್ತು. ಟೇಸ್ಟ್ ವೈಸು ಆಯಿತು, ಲುಕ್ ವೈಸು ಆಯಿತು, ತುಂಬಾ ಒಂಥರ ಡಿಫ್ರೆಂಟ್ ಆಗಿತ್ತು. ಅವತ್ತೆಲ್ಲರೂ ನಾವು ತಿನ್ನೋ ಹೊತ್ತಿಗೆ ಯಾವಾಗಲೂ ಕೇಕ್ ಅತ್ತು ಹಿಂಗೆ ತಿನ್ನೋದು ಹೊತ್ತಿಗೆ ಒಂಥರ ಜಾಸ್ತಿ ಕ್ರೀಮ್ ಮತ್ತು ಈ ಥರ ಇದ್ದರೆ ಇಷ್ಟ ಆಗೋದಿಲ್ಲಲ್ಲ. ಇದು ಹಾಗೇನು ಇದ್ದಿದ್ದಿಲ್ಲ ಫ್ರೆಂಡ್ಸ್, ತುಂಬಾ ಒಂಥರ ಚೆನ್ನಾಗಿತ್ತು. ಇವಾಗ ಕೇಕ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ರೇನ್ಬೋ ಕೇಕ್ ಅಂತ ಹೇಳಿ. ನೀವು ಅನ್ಕೋತೀರಿ ಇವಳ್ಯಾಕೆ ಇಷ್ಟು ಮಟ್ಟ ಅಂತ ಇರ್ಬೋದು, ರೇನ್ಬೋ ಕೇಕ್ ಅಂತ ಹೇಳಿ ಒಬ್ರೊಬ್ರಿಗೆ ಬೇಜಾರು ಆಗಿರಬಹುದು. ಆದರೆ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಅಷ್ಟು ಟೇಸ್ಟ್ ಆಗಿದ್ದರಿಂದ ನನಗೆ ಅದು ನಿಮ್ಗೆ ಎಷ್ಟು ಸಲ ಹೇಳಿದ್ರು ನನಗೆ ಬೇಸರ ಆಗ್ತಾ ಇಲ್ಲ. ಅದಕ್ಕೆ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲರಿಗೆ ಕಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲೇಟ್ನಲ್ಲಿ ಎಲ್ರಿಗೂ ಹಾಕ್ತಾ ಇದ್ದ ಆರವು. ಇವಾಗ ಹಶುನೂ ಆಗ್ಲಿಕ್ಕತ್ತಿತ್ತು ಫ್ರೆಂಡ್ಸ್. ನಮಗೆ ಕೇಕ್ ಕಟ್ ಮಾಡಿದಾದಮೇಲೆ ಮಧ್ಯಾಹ್ನಕ್ಕೆ ನಾವು ಏನಾದರೂ ಜಲ್ದಿನೇ ತರಿಸ್ಬೇಕು, ಏನಾದರೂ ಮಾಡಬೇಕು ಸ್ಪೆಷಲ್ ಆಗಿ ಸಂಜೆಗೆ ಇಟ್ಕೊಂಡಿದ್ವಿ. ಅದಕ್ಕೆ ನಾವು ಮಧ್ಯಾಹ್ನ ಜಲ್ದಿನೇ ಊಟ ಮಾಡಿ ಸ್ವಲ್ಪನೇ ಊಟ ಮಾಡಿದ್ವಿ. ಅದಕ್ಕೆ ತುಂಬಾ ಹಶುನೂ ಆಗ್ಲಿಕ್ಕತ್ತಿತ್ತು. ಅದಕ್ಕೆ ಮೊದಲಿಗೆ ಎಲ್ಲರೂ ಕೇಕ್ ತಿನ್ನಬೇಕು ಅಂತ ಹೇಳಿ ಕೇಕ್ ತಿನ್ನಬೇಕಾ ಇವಾಗ ತಿಂತಾ ಇದ್ದೀವಿ ಎಲ್ರೂ. ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೇನೆ ಆರವು. ನಾನು ಎಲ್ರಿಗೂ ಸರ್ವ್ ಮಾಡಬೇಕಂತ ಹೇಳಿ ನಮ್ಮ ಮನೆಯವರು ಜಾಯಿನ್ ಆಗಿದ್ದರು. ಆಮೇಲೆ ಅಂದ್ರೂ ಅವ್ರ ಕೆಲಸನಿತ್ತು, ಆದ್ರೂ ಮೊಬೈಲಲ್ಲಿ ಹಾಗೆ ಹೀಗೆ ಅಂತ ಮಾಡ್ಕೊತಾನೆ ಕೂತಿದ್ರು. ಹಂಗೆ ಅವ್ರಿಗೆ ಸಡನ್ನಾಗಿ ಕೆಲಸ ಬಂದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಅಷ್ಟೊಂದು ಇನ್ವಾಲ್ವ್ ಆಗಲಿಕ್ಕಾಗಲಿಲ್ಲ. ಅಂದರೂ ನಾವು ಅವತ್ತು ತುಂಬಾ ಖುಷಿಯಿಂದ ಎಲ್ರೂ ಮದರ್ಸ್ ಡೇ ಸ್ಪೆಷಲ್ಲಾಗಿ ಇವಾಗ ರೇನ್ಬೋ ಕೇಕ್ ಅಕ್ಕಾಗಂತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೂಪರ್ ಆಗಿತ್ತು. ಅವತ್ತನ್ನು ನಾವು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿದೆ. ಸೌಜುಗೂ ನಾನು ಡ್ರೆಸ್ ಚೇಂಜ್ ಮಾಡಿ, ಯಾಕಂದರೆ ಡ್ರೆಸ್ ಎಲ್ಲ ಬೀಳಿಸ್ಕೊತಾನೆ ಅಂತ ಹೇಳಿ ಅವನಿಗೆ ಇವಾಗ ನೋಡಿ ರೇನ್ಬೋ ಕೇಕ್ ನಮ್ಮ ಮನೆಯವರು ತಿಂತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಸೌಜುನ್ ಸರ್ದಿ ಅವನಿಗೆ ಬೇರೆ ಡ್ರೆಸ್ ಹಾಕಿದ್ದೇನೆ, ಯಾಕಂದ್ರೆ ಮೈ ಮೇಲೆ ಚೆಲ್ಕೋತಾನೆ ಅಂತ ಹೇಳಿ ಒಂದು ಬೇರೆ ಪ್ಲೇಟೇ ಕೊಟ್ಬಿಟ್ಟಿದ್ದೆ. ಎಷ್ಟು ಚೆಲ್ಲಿದ್ರೆ ಅದರಲ್ಲೇ ಚೆಲ್ಲಾಡಕ್ಕೆ ಅಂತ ಹೇಳಿ ಅವನಿಗೆ ಸಣ್ಣದಲ್ಲಿ ಕೊಟ್ಟರೆ ಮತ್ತು ಮಕ್ಕಳೆಲ್ಲ ಚೆಲ್ಲಾಡ್ತಾರೆ ಅಂತ ಹೇಳಿ, ಮತ್ತು ಅದು ಕ್ರೀಮೆಲ್ಲ ಎಲ್ಲ ಹತ್ತಿತ್ತು ಅಂತಂತಂದರೆ ನೆಲಕ್ಕೆ ಅದು ಜಲ್ದಿ ಹೋಗಲ್ಲ ಅಂತೇಳಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಸ್ನ್ಯಾಕ್ಸ್ ಅಥವಾ ಎಲ್ಲ ತೊಗೊಂಬಂದರು. ಇವಾಗ ಇದೇನು ಪಾಲಕ್ ಬಜ್ಜಿ ಅಂತ ಹೇಳಿ ಎಲ್ರಿಗೂ ನಾನು ಸರ್ವ್ ಮಾಡ್ತಾ ಇದ್ದೆ ಅವತ್ತು. ತುಂಬಾ ಎಕ್ಸೈಟ್ಮೆಂಟ್ ಅಂತ ಹೇಳಿ ನನಗೆ ಕೇಕ್ ಕಟ್ಟಿಂಗ್ ಅಂತೂ ಮುಗೀತು. ಕೇಕ್ ಅಂತೂ ಎಲ್ಲರೂ ತಿಂದ್ವಿ ಅವತ್ತು. ಆಮೇಲೆ ಸ್ನ್ಯಾಕ್ಸ್ ಅಡುಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ವಲ್ಲ, ನಮ್ಮ ಮನೆಯವರು ಇವೆಲ್ಲ ತೊಗೊಂಡು ಬಂದಮೇಲೆ ನಮಗೂ ರಿಲೀಫ್ ಅನ್ನಿಸ್ತು. ಒನ್ ಡೇ ಏನಾದರೂ ಚೇಂಜಸ್ ಆಗಿ ನಾವು ತಿನ್ನಬೇಕು ವಿತ್ ನಮಗೂ ಒಂದು ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಅನಿಸಿ ಏನೂ ಮಾಡಲಿಲ್ಲ ಅಂತಂದರೆ ಸೆಲೆಬ್ರೇಷನ್ ಆದಮೇಲೆ ಫೋಟೋ ಗಿಟೋ ತಗೊಂಡ್ಮೇಲೆ ಅವಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಡುಗೆ ಅಥವಾ ಮಾಡಲಿಕ್ಕೆ ಮೊದಲೇ ಮಾಡಿಟ್ಟಿದ್ರೆ ಅದು ಆರೋಗ್ಬಿಡುತ್ತೆ. ಏನೋ ಒಂಥರ ಸ್ಪೆಷಲ್ ತಿಂಡಿ ಅವಾಗಿಂದ ಅವಾಗೆ ತಿಂದರೆ ರುಚಿ ಇರುತ್ತೆ ಅಂತ ಅಂದ್ಕೊಂಡು ಇವಾಗ ನಮ್ಮ ಮನೆಯವರು ಚೀಪ್ಸ್ ತಂದಿದ್ದಾರೆ. ಅಂದರೆ ಇದು ಬಜ್ಜಿ, ಅಂದರೆ ಪೊಟ್ಯಾಟೊ ಬಜ್ಜಿಯನ್ನು ತಂದಿದ್ರು, ಪಾಲಕ್ ಬಜ್ಜಿ ಮತ್ತು ವಡಾಪಾವನ್ನು ತಂದಿದ್ರು ಅವತ್ತು. ಇವಾಗೆಲ್ಲ ಸರ್ವ್ ಮಾಡ್ತಾಯಿದ್ದೇವೆ. ಆರೋಗೊಂದು ತುಂಬಾ ಒಂಥರ ಅವಸರ ಆಯಿತು. ಅಂದರೆ ತೆಳಗಡೆ 7:30 ಆದಮೇಲೆ ಅವ್ನು ತೆಳಗಡೆ ಯೂಶ್ವಲಾಗಿ ಹೋಗ್ತಾ ಇರ್ತಾನಲ್ಲ, ಇದು ಹಚ್ಚಲಿಕ್ಕೂ ಅವನು ಬಿಡ್ತಾನೆ, ಬೇಗ ಬೇಗ ಹಚ್ಚು ಮಾಮಿ ಅಂತ ಹೇಳಿ ಅಂತ ಇದೆ. ಯಾಕಂದರೆ ತೆಳಗಡೆ ಅವ್ರ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದರು ಅವನಿಗೆ ಹೋಗಬೇಕು ಅಂತ ಹೇಳಿ ಅಂತ ಇದ್ದ. ನಾನು ಈ ಥರ ಸರ್ವ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಎಲ್ಲ ನೋಡಿದರೆ ಕರೆದಿದ್ದೆಲ್ಲ ತಿನ್ನಬಾರ್ದು ಅಂತ ಹಾಗೆ ಈಗ
ತಿಂತಿರ್ತೀವಿ. ಬಟ್ ನೋಡಿದಾದಮೇಲೆ ಬಿಡೋದಿಲ್ಲ ಅನ್ನಿಸೋದಿಲ್ಲ. ಒಂದು ಎಣ್ಣೆ ನಡಿಚಿ ಇಡ್ಡೆ ಮಾಡಿದರೆ ಆಯಿತು ಅಂತ ಹೇಳಿ ನಾವು ಅವತ್ತು ಈ ಥರ ಎಲ್ರಿಗೂ ಹಂಚ್ತಾ ಇದ್ದೆ ನಾನು. ಇವಾಗ ವಡಾಪಾವ್ ತಂದಿದ್ದರು ನಮ್ಮ ಮನೆಯವರು. ತುಂಬ ಲೇಟ್ ಆಗಿದ್ದರಿಂದ ಅಷ್ಟಕ್ಕೆ ಹೊಟ್ಟೆ ತುಂಬೋದಿಲ್ಲ. ಅಂದರೆ ಮಧ್ಯಾಹ್ನ ತುಂಬಾ ಹಸಿವಾಗಿತ್ತು. ನೋಡಪ್ಪ ಇವ್ರು ಇಷ್ಟೆಲ್ಲ ತಿಂತಾ ಇದ್ದಾರೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಮಧ್ಯಾಹ್ನ ನಾವೇನೂ ತಿಂದಿದ್ದಿಲ್ಲ. ಅದಕ್ಕೆ ನಾವು ಬಿರಿಯಾನಿನೂ ಆರ್ಡ್ರ್ ಮಾಡಿದ್ದು. ಅದಕ್ಕೇನೋ ಮಟ್ಕಿ ಬಿರಿಯಾನಿ ಅಂದರೆ ಮಡಿಕೆಯಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಮ್ಮ ಮನೆಯವರು ಆರ್ಡ್ರ್ ಮಾಡಿದರು ಅವತ್ತು. ಅದನ್ನು ಒಂಥರ ಬೇರೆ ಥರ ಟೇಸ್ಟ್ ಅದು. ನಾನು ಫಸ್ಟ್ ಟೈಮ್ ತಿಂದಿದ್ದು. ಆದರೆ ಓಕೆ ಅನ್ನಿಸ್ತು ನನಗೆ. ಅಂದರೆ ಯೂಶ್ವಲಾಗಿ ಈ ಥರ ಸ್ನ್ಯಾಕ್ಸ್ ಅದು ತಿಂದಾದಮೇಲೆ ನಮಗೆ ಅದು ಆ್ಯಕ್ಚುಲಿ ಹೋಗ್ತಾನೆ ಇದ್ದಿದ್ದಿಲ್ಲ. ಅಂದರೆ ಇದಕ್ಕೆ ಹೊಟ್ಟೆ ತುಂಬಿಟ್ಟಿತ್ತು. ಅಂದರೆ ನಮ್ಮ ಮನೆಯವರು ಇದನ್ನಷ್ಟೇ ಆದಮೇಲೆ ಮತ್ತೆ ಅದನ್ನು ತರಿಸಿದ್ರು ಅವತ್ತು. ಇವಾಗ ಆಮೇಲೆ ಆರ್ಡ್ರ್ ಬಂತು ನೋಡಿ ಫ್ರೆಂಡ್ಸ್. ಇದ್ರ ಜೊತೆ ರಾಯ್ತಾನು ಕೊಟ್ಟಿದ್ದಾರೆ ಮತ್ತು ಗುಲಾಬ್ ಜಾಮೂನ್ ಒಂಥರ ಸ್ವೀಟು ಈ ಥರ ಮಟ್ಕೆಯಲ್ಲಿ ಬಂದಿತ್ತು ಅದು. ಈ ಥರ ನಾವು ಅವತ್ತು ಫುಲ್ ಎಂಜಾಯ್ ಮಾಡ್ಕೋತಾ ನಮ್ಮದು ಸ್ನ್ಯಾಕ್ಸು ವಿತ್ ನಮ್ಮದು ಊಟನೂ ಮಾಡ್ಕೊಂಡ್ವಿ. ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಈ ಲೈಕನ್ನು ಮಾಡಿ ವಿಡಿಯೋ ಇಷ್ಟ ಆಗಿದ್ದು ಅಂತ ಅಂದ್ಕೊಂಡು ಇದನ್ನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮನಸ್ಸು ಮಂದಿ ಕೂತ್ಕೊಂಡು ಅವತ್ತನ್ನು ತುಂಬಾ ಎಂಜಾಯ್ ಮಾಡ್ಕೋತಾ ನಮ್ದು ಇವತ್ತಿನದೊಂದು ಲಾಗನ್ನು ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತಿದ್ದೆ ಇದ್ದೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.